ಮಾತಾಡಿದ್ರೆ ನಿಮ್ಮ ಸಮುದಾಯದವರು ಓಟ್ ಕೊಟ್ಬಿಡ್ತೀರಾ ಹೆಂಗೆ ಅಂತ? ನೋಡಿ ಮೇಡಮ್, ನನಗೆ ರಾಮು ನೋಡಿ ಒಬ್ಬ ನಮ್ಮ ಹಿಂದೂ ಬಾಂಧವರಿಗೆ ನಿಮಗೆಲ್ಲ ದೇವರು. ರಾಮನ ಬಗ್ಗೆ ಹೇಳಿ ನಮ್ಮ ಭಾರತೀಯ ಹಿಂದೂಗಳಿಗೆ ಮನಸ್ಸಿದ್ದಕ್ಕೆ ನೋವಾಗಿ ಕೊಡಲ್ಲ ಮುಸಲ್ಮಾನರು, ಅದು ಒಂದು ಸತ್ಯ. ಇನ್ನೊಂದು ಈ ರಾಜಕಾರಣಿ ಸತ್ಯ ಹೇಳ್ತೀರಿ. ರಾಮ ಮಂದಿರ ಹೊಡೆದಿರೋದು ಯಾರಾಗಿದ್ರೆ? ಅಲ್ಲ, ಒಬ್ಬ ಅಕ್ರಮಕಾರ ಬಾಬರ್ ನಮ್ಮ ದೇಶನೇ ಅಲ್ಲ, ಅವನ್ನ ಕರ್ಸಿ ನೀವು ರಾಮ ಮಂದಿರ ಓಡಿಸಿದ್ರಲ್ಲ, ಗೌರವ ಕೊಡೋದಾಗಿದ್ರೆ ಅವನ ಕೈಲಿ ಯಾಕೆ ಓಡಿಸ್ತಾ ಇದ್ರಿ ನೀವು? ಈಗ ನೋಡಿ, ನೀವು ಅಷ್ಟು ಬಾಂಧವ್ಯ ಇದ್ದಿದ್ರೆ ಹೊಡಿಯುವಂತ ಅನಿವಾರ್ಯ ಏನಿತ್ತು ನಿಮ್ಗೆ ರಾಮ ಮಂದಿರನ? ಇನ್ನೊಂದು ನೋಡಿ, ಬಾಬರಿ ಮಸೀದಿನಲ್ಲಿ ಕಟ್ಟುವಂತ ಅನಿವಾರ್ಯ ಏನಿತ್ತು? ಇನ್ನೊಂದು ನೋಡಿ ಮಾತು ನಾನು ಹೇಳ್ತೀನಿ. ರಾಮ ಮಂದಿರ ಇದ್ದಿದ್ದು ಯಾರು ಗೊತ್ತಿಲ್ಲ, ಯಾರು ನೋಡ್ಲಿಲ್ಲ. ಬಾಬರಿ ಮಸೀದಿ ಇದ್ದಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ರಾಮನ ಜನ್ಮಸ್ಥಾನ ಕಣ್ಣಿಂದ ನೋಡಿದ್ದೀವಿ. ಭಾರತ ಇಡೀ ಪ್ರಪಂಚ ರಾಮ ಮಂದಿರದ ಪ್ರೂಫ್ ಇರಲಿಲ್ಲ. ರಾಮ ಮಂದಿರದ ಪ್ರೂಫ್ ಇರಲಿಲ್ಲ. ರಾಮ ಮಂದಿರ ಇರಲಿಲ್ಲ. ರಾಮ ಮಂದಿರ ಇರಲಿಲ್ಲ. ಇಸ್ಲಾಮಿಕ್ ಇತಿಹಾಸ ಹೇಳಿ. ಕೋಟಿ ಮುಸಲ್ಮಾನರು ಹೃದಯದಿಂದ 30 ಕೋಟಿ ಮಂದಿರ ಕಟ್ಟಿರೋದು ಇತಿಹಾಸ ಹೇಳಿ. ನಮ್ಮ 6,000 ಜನ ಎಣಿದ ಮೇಲೆ ಮಂದಿರ ಸಾದಿಕ್ ಸರ್, ಒಂದ್ ಮಾತನ್ನ ವಾಪಸ್ ತಗೊಳ್ಳಿ. ಸಾವಿರಾರು ವರ್ಷಗಳ ಇತಿಹಾಸ, ಸಾವಿರಾರು ವರ್ಷಗಳ ಹೋರಾಟ, ಕೋರ್ಟ್ ಆದೇಶ ಸರ್, ಸುಪ್ರೀಂ ಕೋರ್ಟ್ಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ. ಸುಪ್ರೀಂ ಕೋರ್ಟ್ಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಸುಮ್ಮನೆ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೈನಲ್ಲಿ ತಕೊಂಡು ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಇತ್ತು ಕೇಸ್. ಆವಾಗ ಯಾಕೆ ಸುಪ್ರೀಂ ಕೋರ್ಟ್ ಮಾಡಿದ್ದು? ಸುಪ್ರೀಂ ಕೋರ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಬಾಬರಿ ಮಸೀದಿ ಇವಾಗ ಇವ್ರು ಹೇಳಿದ್ರು ಅಲ್ಲಿ ಮಸೀದಿ ಇತ್ತು, ಮಸೀದಿನ ಹೊಡೆದಾಕಿ ಅಂತ ಹೇಳಿದ್ರು. ಧ್ವಂಸ ಮಾಡಿದ್ರಿ, ಕೋರ್ಟಿನ ಆದೇಶ ಬರೋಕು ಮುಂಚೆ ಹಿಂದೂಗಳು ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಕಾನೂನು ಕೈನಲ್ಲಿ ಏನಕ್ಕೆ ತಗೊಂಡಿದ್ದು? ಆಕ್ರಮಣಕಾರರು ಈ ದೇಶದಲ್ಲಿ ಎಷ್ಟು ದೇವಸ್ಥಾನಗಳನ್ನು ಹೊಡೆದಾಕಿದ್ದಾರೆ? ಬಾಬರಿ ಮಸೀದಿ ಮಾಡಲಿಲ್ಲ. ಅಕ್ರಮಕಾರಿಯನ್ನು ತಂದು ಕೊಟ್ಟಿರೋದು ರಾಮ ಮಂದಿರ ಪ್ರೂವ್ ಆಗಿದೆ. ಯಾಕೆ ಕಾನೂನಲ್ಲಿ ಸೋತಿದ್ದೀರಿ? ಉತ್ತರ ಕೊಡಿ. ಅಲ್ಲಿ ಕೋರ್ಟ್ ಆದೇಶದ ಬಗ್ಗೆ ಪ್ರಶ್ನೆ ಮಾಡಬೇಡಿ. ನಾನು ಕೇಳ್ತಾರೆ ಪ್ರಶ್ನೆ ಕೋರ್ಟ್ ಹೇಳಿದ ಮೇಲೆ ನಾವು ಸುಮ್ಮನೆ ಇದ್ದೀವಿ. ಸಾಕ್ಷಿ ಇಲ್ಲ, ಕೇಸ್ ಇತ್ತಲ್ಲ, ಅಕ್ರಮಕಾರಿ ನೀವು ನೀವು ಸರಿಯಾಗಿ ಸಂವಿಧಾನ ಮೇಲೆ ಸುಪ್ರೀಂ ಕೋರ್ಟ್ಗೆ ಹಾಕೋದ್ರಿ. ಯಾಕೋದ್ರಿ? ಮುಖಕ್ಕೆ ಮಸಿ ಸ್ಥಿತಿ ಧ್ವಂಸ ಮಾಡಿದ್ರಿ, ಬಾಬ್ರಿ ಮಸೀದಿನೇ ಅದರ ಮೂಲ ಸ್ಥಾನ ಅನ್ನೋದಕ್ಕೆ ಮಾತ್ರ ಸಾಕ್ಷ್ಯಗಳಿದೆ.
ಹಾಗೆ ನಮ್ಮ ಮಸೀದಿ ಇರೋದು ಹಾಕಿಲ್ಲ ಇರಿ ಸುಂದರೇಶ್ ಅವರೇ, ಅಕ್ರಮಕಾರಿ ನಾನೊಂದು ಪ್ರಶ್ನೆ Okay, ಒಂದ್ ಕೇಳ್ತೇನೆ second ಅವ್ರು ಮಾತಾಡ್ಲಿ. ರಮೇಶ್ ನೋಡಿ, ಪೂಜಾರಿ. ಇವ್ರೇನ್ ಹೇಳಿದ್ರು ಅಲ್ಲಿ ಬಾಬ್ರಿ ಮಸೀದಿ ಇತ್ತು ಆದ್ರೆ ರಾಮ ಮಂದಿರ ಇದ್ದದಕ್ಕೆ ಪ್ರೂಫ್ ಇಲ್ಲ ಅಂತ ಹೇಳಿದ್ರು. ಆದ್ರೆ ಕೋರ್ಟ್ ಡೈರೆಕ್ಟೆಡ್ ಅಲ್ಲಿ ಪುರಾತತ್ವ ಇಲಾಖೆ ಅಲ್ಲಿ ಉತ್ಖನನ ಮಾಡಿದ ನಂತರ Exactly. ಇಲ್ಲಿ ರಾಮ ಮಂದಿರ ಇತ್ತು ಅಂತ ಸುಳ್ಳು ಯಾಕೆ ಹೇಳ್ತೀರಾ? ಸುಪ್ರೀಂ ಕೋರ್ಟ್ ಯಾವತ್ತೂ ಹೇಳಿಲ್ಲ. ಚೆಕ್ ಮಾಡಿ ನೋಡಿ. ಯಾವತ್ತೂ ಸುಪ್ರೀಂ ಮಾಡಿ ನೋಡಿ. ಹೇಳಿಲ್ಲ. ಚೆಕ್ ಮಾಡಿ ನೋಡಿ. ASI ರಿಪೋರ್ಟ್ ಮಾಡಿ ನೋಡಿ. ಬೈಕಾಟ್ ಮಾಡಿದ ಸುಪ್ರೀಂ ರಿಪೋರ್ಟ್ ಕೋರ್ಟ್ ಇದ್ದದ್ದು ಯಾವತ್ತೂ ಗೋಸ್ಕರನೇ ಹೇಳಿಲ್ಲ. ಪುರಾತತ್ವ ಇಲಾಖೆಯಲ್ಲಿ ರಾಮ ಮಂದಿರ ಇತ್ತು ಅಂತ ಹೇಳಿದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೆ. ನೋ 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 ನೋ. ಅದಕ್ಕೆ ನಾವು ನಿಮ್ಗೆ ಮಾಹಿತಿಯ ಕೊರತೆ ಇದೆ, ನಿಮಗೆ ಮಾಹಿತಿಯ ಕೊರತೆ ಇದೆ. ಒಂದ್ಸಲ ಗೂಗಲ್ ಮಾಡಿ ನೋಡಿ. ಇಲ್ಲೇ ಗೂಗಲ್ ಒಂದ್ಸಲ ಗೂಗಲ್ ಮಾಡಿ ನೋಡಿ. ಗೂಗಲ್ ಅಲ್ಲಿ ಪುರಾತತ್ವ ಇಲಾಖೆ ರಿಪೋರ್ಟ್ ಕೊಟ್ಟಿದ್ರಿಂದಲೇ ಸುಪ್ರೀಂ ಕೋರ್ಟ್ ನಂತರ ಆ ಒಂದು ಸತ್ಯವನ್ನು ಸುಪ್ರೀಂ ಕೋರ್ಟ್ ಹೇಳಿಲ್ಲ ಅಲ್ಲಿ ರಾಮ ಮಂದಿರ ಇತ್ತು ಅಂತ ಹೇಳಿಲ್ಲ. ಹೇಳ್ತಾ ಇರುವಂತದ್ದು ನೀವು ಯಾವ್ದು ಕಾನೂನು ಇಲ್ಲ. ಕೈನಲ್ಲಿ ಅಲ್ಲ, ತಗೊಂಡು ಅಲ್ಲ, ಅದನ್ನ ಹೇಳ್ತಾ ಕಟ್ಬಿಟ್ರು. ಇರೋದು ಆನಂತರ ಅಷ್ಟೇ, ಬಾಬ್ರಿ ಸಾದಿಕ್ ಮಸೀದಿ ಪಾಷಾ ಕೂಡ ಅವ್ರಿಗೆ ಬಾಬರ್ ಬಾಬ್ರಿ ಬಂದು ಮಸೀದಿ ಇತ್ತು ಅನ್ನೋದನ್ನ ರಾಮ ಮಂದಿರವನ್ನ ಒಡೆದು ಅದು ಮಾಡಿರೋದು ನೀವು ಎಷ್ಟು ಹೇಳಿದ್ರಾನೆ ಪ್ರೂಫ್ ಇದೆ. ಇಡೀ ನೀವು ನೋಡಿದ್ರ ಬಾಬ್ರಿ ಮಸೀದಿ ಇದ್ದಿದ್ದು ಅಕ್ರಮ ನೀವು ನೋಡಿದ್ರ ನೀವು ರಾಮ ಮಂದಿರ ಇದ್ದಿದ್ದು ಯಾರು ರಾಮ ಮಂದಿರ ನೋಡಿಲ್ಲ? ಇಲ್ಲ ಅಂತ ನೀವು ನೋಡಿದ್ರಾ? ಒಂದ್ second ನೀವು ನೋಡಿಲ್ಲ ರಾಮ ಮಂದಿರ ಇಲ್ಲ ಅಂತ ನಾನು ನೋಡಿರೋದು. ಕೋರ್ಟ್ ಅಲ್ಲಿ ನಿಮ್ಮಲ್ಲಿ ಒದಗಿಸಬೇಕಾದ ದಾಖಲಾತಿ ಇಲ್ಲ. ಪುರಾತತ್ವ ಇಲಾಖೆ ಮೊದಲೇ ಬಾಬರ್ ಮಾಡಿದೆ. ಅಕ್ರಮಕಾರಿ ನಮ್ಮ ದೇಶದಲ್ಲಿ ಅಲ್ಲ, ಅವನ್ನೇ ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಬಾಬ್ರಿ ಮಸೀದಿ ಎಲ್ಲಿತ್ತು ನಿಮ್ದಲ್ಲಿ? ಸುಳ್ಳು ಹೇಳ್ಬೇಡಿ. ಆಯ್ತು, ಓದಿ, ಬಾಬರಲ್ಲಿ ಏನು? ವಿದ್ಯಾವಂತರಾಗಿ ಯಾರು ಸುಳ್ಳು ಕಾಂಗ್ರೆಸ್ಸಿನ ಹೇಳ್ತಾ ಗುಲಾಮರಾಗಬೇಡಿ. ಇದ್ದಾರೆ? ಕಾಂಗ್ರೆಸ್ಸಿನ ಯಾರು ಸುಳ್ಳು ಗುಲಾಮರಾಗಬೇಡಿ. ಹೇಳ್ತಾರೆ ಗೊತ್ತಿದೆ. ವಿದ್ಯಾವಂತರಾಗಿ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಅವರಿಗೆ ಗೌರವ ಕೊಡಿ. ಕಾಂಗ್ರೆಸ್ಸಿನ ಗುಲಾಮರಾಗಿ ವಿದ್ಯಾವಂತರಾಗಿ ಗುಲಾಮರಾಗಬೇಡಿ. ಸಾದಿಕ್ ಪಾಷಾ ಅವರು ಬಾಬ್ರಿ ಮಸೀದಿ ಇತ್ತು ಅನ್ನೋದಕ್ಕೆ ಕುರುಹುಗಳಿದೆ, ಸಾಕ್ಷ್ಯಗಳಿತ್ತು ನಮ್ಮ ಹತ್ರ, ಅಂದ್ರೆ ಪ್ರೂವ್ ಮಾಡುವಲ್ಲಿ ಯಾಕೆ ಫೇಲ್ಯೂರ್ ಆದ್ರಿ ಅನ್ನೋದು ಒಂದು ಪ್ರಶ್ನೆ. ಅಲ್ಲ, ನೀವು ಈಗ ನೋಡಿದ್ರಲ್ಲ? ಬಹುತೇಕ ನೀವು ಕಡೆ ನೋಡಿದ್ರಾ ಇಲ್ಲ? ಹಿಂದೂ- ಹೇಳಿ ಒಂದ್ ಬನ್ನಿ. ಒಂದ್ second ಪೂರ್ತಿ ಮೇಡಮ್, complete ನೀವು ಮಾಡ್ತೀನಿ ನೋಡಿದ್ರಲ್ಲ? ಸರ್. ಒಂದ್ ನೀವು second. ನೋಡಿದ್ರಲ್ಲ? ನಮ್ಮ ಬಾಬ್ರಿ ರಾಜ್ಯದಲ್ಲೂ ಮಸೀದಿ ಕೂಡ ಇದ್ದಿದ್ದು. ಸರ್, ಒಂದ್ second ಇರಿ ಸರ್. ನಮ್ಮ ರಾಜ್ಯದಲ್ಲಿ ಬಹುತೇಕ ಕಡೆ ಹಿಂದೂ ದೇಗುಲಗಳನ್ನ ನಾಶ ಮಾಡಿ ಅಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡಲಾಗಿದೆ ಅನ್ನುವಂತ ವಿವಾದಗಳು ಯಾವುದು ಈಗಲೂ ಕೂಡ proof ಇದೆ. ಇಲ್ಲ. ಹಿಂದೂ Proof ಇಲ್ಲ, ದೇಗುಲಗಳು- ಸುಳ್ಳು ಇತಿಹಾಸ, ಸುಳ್ಳು ಹೇಳಿ, ಹೇಳಿ, ವಾರಣಾಸಿಯಲ್ಲಿ ತೋರಿಸ್ತೀವಿ ಬನ್ನಿ. ನಾವು ಮಾಡಿದ್ದು ವಾರಣಾಸಿಯಲ್ಲಿ ತೋರಿಸ್ತೀವಿ ಬನ್ನಿ. ಮಸೀದಿ ಕಟ್ಬೇಕಂದ್ರೆ ಇಡೀ ಭಾರತ ಮಸೀದಿಗಳು ಇರ್ತಾ ಇತ್ತು. ಕಾಶಿ ನಾವು ಬನ್ನಿ. ಯಾವ ದೇವರ ಮೇಲೆ ಬೆಲ್ ತೋರಿಸಲ್ಲ. ಯಾಕೆ? ಯಾವ ದೇವಸ್ಥಾನಕ್ಕೆ ನಾವು ಧ್ವಂಸ